Hallelujah. So, over to Dr. Suchitra. She will introduce herself and her family and her service. Praise the Lord. I am Dr. Suchita. ನಾನು ಡಾಕ್ಟರ್ ಸುಚಿತ್ರಾ ಎಂಬುದಾಗಿ I am 36 years old. 36 ವರ್ಷಗಳ ಪ್ರಾಯದವರು ಅವರಾಗಿದ್ದಾರೆ. I was saved at the age of 16. ಅವರು 16 ವರ್ಷದ ಪ್ರಾಯದವರಾಗಿದ್ದಾಗ ರಕ್ಷಣೆಯಲ್ಲಿ ಅವರು ಬಂದಿದ್ದಾರೆ. So from that time I knew that I have a calling. ಆ ದಿನದಿಂದ ನನ್ನ ಕರೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. But God has His perfect time where now He is working over that calling and activated it. ಆ ಒಂದು ಕರೆ ಅದು ಕಾರ್ಯರೂಪದಲ್ಲಿ ಬರಬೇಕಾದ್ರೆ ದೇವರು ತನ್ನ ಸಮಯವನ್ನು ತಗೊಳ್ತಾನೆ. ನಾನು ನಂಬುತ್ತೇನೆ ಈಗ ಆ ಕಾಲ ಸಮಯ ಬಂದಿದೆ, ಕರ್ತನ ನನ್ನನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾನೆ. From the age of 16 till 36. ಆ 16 ವರ್ಷದ ಪ್ರಾಯದಿಂದ 36 ವರ್ಷದವರೆಗೂ 20 years was my preparation time. ನನ್ನ ಒಂದು ಸಿದ್ಧತೆಯ ಸಮಯ 20 ವರ್ಷ ಕಾಲವಾಗಿದ್ದಾಗೆ ನನಗಿದೆ. If any of you feels why has not my time come, ನಿಮ್ಮ ಕರೆ ಇನ್ನು ನಿಮಗೆ ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ ಎಂಬುದಾಗಿ ಅನಿಸಿದ್ರೆ, if you doubt on yourself, ನಿಮ್ಮ ಮೇಲೆ ನಿಮಗೆ ಸಂದೇಹ ಇರುವುದಾದ್ರೆ, don't doubt on God. ಅವರ ದೇವರ ಮೇಲೆ ನೀವು ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ. His time is definite ಆತನ ಸಮಯವು ಖಂಡಿತವಾಗಿ ಬರ್ತದೆ. and His time is perfect. ಆತನ ಸಮಯ ಪರಿಪೂರ್ಣವಾದುದು. His time might be for you. Now you are in the preparation period. ಆತನ ಸಮಯ ನಿಮಗೆ ಬರುವ ಒಳಗಡೆ ನೀವು ಈಗ ಒಂದು ವೇಳೆ ಸಿದ್ಧತೆಯ ಸಂದರ್ಭದಲ್ಲಿ ಇದ್ದಿರಬಹುದು. You might be soon approaching a breakthrough. ನೀನು ಬೇಗನೆ ನಿನ್ನ ತಿರುವನ್ನು ನೀನು ಭೇಟಿ ಆಗ್ಲಿಕ್ಕಿದೆ ಎಂಬುದಾಗಿ ನಾನು ನೆನೆಸ್ತೇನೆ. If you are still waiting for the breakthrough, ಒಂದು ವೇಳೆ ಇನ್ನು ನಾನು ಒಂದು ತಿರುವುಗಾಗಿ ಕಾಯ್ತಾ ಇದ್ದೇನೆ ಎಂಬುದಾಗಿ ನೀನು ಅನ್ಕೊಂಡ್ರೆ, pray one prayer which I prayed over my life. ಒಂದು ಪ್ರಾರ್ಥನೆ ನೀವು ಮಾಡಬೇಕು. ಆ ಪ್ರಾರ್ಥನೆ ನನ್ನ ಮೇಲೆ ನಾನು ಮಾಡಿಕೊಂಡಿದ್ದೇನೆ. I said, God, I am here. ನಾನು ಹೇಳಿದೆ, ದೇವರೇ ನಾನು ಇಲ್ಲಿದ್ದೇನೆ, Prepare me, ನನ್ನನ್ನು ಸಿದ್ಧಗೊಳಿಸು, equip me, ನನ್ನನ್ನು ಬಲಗೊಳಿಸು, remove what you have to remove from me. ನನ್ನಲ್ಲಿ ಯಾವುದು ನಿನಗೆ ಹೇಯವಾಗಿರುವುದಿದೋ ಅದನ್ನು ತೆಗೆದುಹಾಕು ಕರ್ತನೆ. Add what you want to add in me. ನನ್ನಲ್ಲಿ ನೀನು ಏನು ಕೂಡಿಸಬೇಕೆಂಬುದಾಗಿ ಬಯಸಿದೋ ಅದನ್ನು ಕೂಡಿಸು. Make me ready ನನ್ನನ್ನು ಸಿದ್ಧಗೊಳಿಸು, and launch me. ನನ್ನನ್ನು ನಿನಗೋಸ್ಕರ ಉಪಯೋಗಿಸು, ಹೊರಗಡೆ ತಗೊಂಡು ಹೋಗು. Whenever is your time, ನಿನ್ನ ಸಮಯ ಯಾವಾಗ ಬರುತ್ತದೋ I am ready. ನಾನು ಸಿದ್ಧರಾಗಿದ್ದೇನೆ. The day you feel I am ready, ಯಾವತ್ತು ನೀನು ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಅನ್ಕೊಳ್ತೀಯೋ, I am going to give the best that I have. ನನ್ನಲ್ಲಿರುವಂತಹ ಉತ್ತಮವಾದದನ್ನು ನಾನು ಕೊಡುತ್ತೇನೆ. So that is about me. ಅದು ನನ್ನ ವಿಷಯದಲ್ಲಿ ನಿಮಗೆ ಹೇಳಿದ್ದೇನೆ. So I am married to a very handsome husband, Dr. Joseph. ಅವರು ಬಹಳ ಸುಂದರವಾದಂತ ಆ ಗಂಡನನ್ನು ಅವರು ಪಡ್ಕೊಂಡಿದ್ದಾರೆ, ಡಾಕ್ಟರ್ ಜೋಸೆಫ್ ಅಂತ ಹೇಳಿ. He is here with us. ಅವರು ನಮ್ಮ ಮುಂದೆ ಇದ್ದಾರೆ. And I am blessed with a 3.5-year-old son. ಅವರಿಗೆ 3.5 ವರ್ಷದ ಒಂದು ಗಂಡು ಮಗು ಇದೆ. So this is my introduction. ಇದು ಅವರ ಕುಟುಂಬ ವಿಷಯದಲ್ಲಿರುವಂತಹ ಪರಿಚಯ. But let me tell you, today I come here to tell about prayer. ಈ ಬೆಳಗಿನ ಸಮಯದಲ್ಲಿ ನಾನಿಲ್ಲಿ ಬಂದಿರುವ ಕಾರಣ ಪ್ರಾರ್ಥನೆ ವಿಷಯದಲ್ಲಿ ಕೆಲವು ವಿಷಯಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. Prayer is a very important instrument in our life. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬಂತ ಅಂಶವು ಬಹಳ ಪ್ರಮುಖವಾದಂತ ಒಂದು ಆಯುಧವು ಇಲ್ಲಂತಂದ್ರೆ ವಾದ್ಯವಾಗಿರುತ್ತದೆ. Can any of you tell me what is the biggest weapon that we have? ನಮ್ಮಲ್ಲಿರುವಂತ ದೊಡ್ಡ ಆಯುಧ ಏನು ಅಂತ ಹೇಳಿ ಯಾರಾದ್ರೂ ಹೇಳಲು ಆಗುತ್ತದೋ? The biggest weapon that we believe anyone can have, any country can have, is a nuclear weapon. ಒಂದು ವೇಳೆ ಒಂದು ದೇಶ ಒಂದು ಅವರಲ್ಲಿ ಒಂದು ದೊಡ್ಡ ಒಂದು ಆಯುಧ ಇದೆಯಪ್ಪ ಅಂತಂದ್ರೆ ಅದು ಒಂದು ಅಣುಬಾಂಬ್. So India created its nuclear weapon in 1974 in Pokhran. ಪೋಖರಂ ಎಂಬಂತ ಸ್ಥಳದಲ್ಲಿ ಭಾರತ ದೇಶವು 1974 ಇಸ್ವಿಯಲ್ಲಿ ಈ ಒಂದು ಅಣುಬಾಂಬ್ ಅನ್ನು ಉತ್ಪತ್ತಿ ಮಾಡಿತು. The day they announced that we have a nuclear weapon, ಯಾವಾಗ ಭಾರತ ದೇಶವು ಅದನ್ನು ಲೋಕಕ್ಕೆ ಪ್ರಕಟಣೆ ಮಾಡಿತು,
suddenly everyone started seeing them as a powerful country. ಪ್ರತಿ ಬೇರೆ ದೇಶಗಳು ಭಾರತ ದೇಶವನ್ನು ಬಹಳಷ್ಟು ಬಲಿಷ್ಠ ದೇಶವಾಗಿ ನೋಡ್ಲಿಕ್ಕೆ ಆರಂಭ ಮಾಡಿದ್ರು. Until then, people were trying, the other nations were trying to make them sign that they will not make a weapon. ಅಷ್ಟುವರೆಗೂ ಬೇರೆ ದೇಶಗಳು ಇಂಥ ಆಯುಧಗಳನ್ನು ನಾವು ಮಾಡುವುದಿಲ್ಲ ಎಂಬಂತ ಒಂದು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ರು. Because they know if they have it, they are going to be powerful. ಯಾಕಂತಂದ್ರೆ ಅವರಲ್ಲಿದ್ರೆ ಅವರು ಖಂಡಿತ ಒಂದು ಶಕ್ತಿ ಭರಿತವಾದ ವ್ಯಕ್ತಿಗಳಾಗಿರ್ತಾರೆ ಎಂಬುದಾಗಿ ಅವರಿಗೆ ಗೊತ್ತು. So for our spiritual life, we have a deadliest weapon. It is called prayer. ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ಭಯಾನಕವಾದಂತ ಒಂದು ಆಯುಧವಿದೆ, ಅದರ ಹೆಸರು ಪ್ರಾರ್ಥನೆ. If you do not pray, ನೀವು ಪ್ರಾರ್ಥನೆ ಮಾಡದಿದ್ದರೆ, if you don't pray and you live your life, ಒಂದು ವೇಳೆ ಪ್ರಾರ್ಥನೆ ಮಾಡದೆ ನಿನ್ನ ಜೀವಿತ ನೀನು ನಡೆಸಿಕೊಳ್ತಾ ಇದ್ದರೆ, if your life is still just going forward, ನಿನ್ನ ಜೀವಿತ ಹಾಗೆ ಮುಂದೆ ಹೊರಿತಾ ಇದ್ದರೆ, let me tell you, you are not putting your best foot forward. ನಿಮ್ಮ ಉತ್ತಮವಾದ ಹೆಜ್ಜೆಗಳನ್ನು ನೀವು ಮುಂದಕ್ಕೆ ಹಾಕುತ್ತಾ ಇಲ್ಲ ಎಂಬುದಾಗಿ ನಾನು ನಿಮ್ಗೆ ಹೇಳುತ್ತೇನೆ. If you go on a road, ಒಂದು ವೇಳೆ ಒಂದು ಹಾದಿಯಲ್ಲಿ ನೀವು ಹೋಗುತ್ತಿರುವಾಗ, don't protect yourself with the prayer. ನೀವು ಪ್ರಾರ್ಥನೆಯಿಂದ ನಿಮ್ಮನ್ನು ನೀವು ಕಾದುಕೊಳ್ಳದಿರುವಾಗ, you are giving an open invitation to the enemy, come destroy me. ನೀವು ವೈರಿಗೆ ತೆರಲ್ಪಟ್ಟ ಆಮಂತ್ರ ಕೊಡ್ತಾ ಇದ್ದೀರಿ, ನೀನು ಬಂದು ನನ್ನನ್ನು ಹಾಳು ಮಾಡು ಎಂಬುದಾಗಿ. If you do not pray over your business, over your house, over your children, ನಿನ್ನ ಮಕ್ಕಳ ಮೇಲೆಯೂ ನಿನ್ನ ಮನೆ ಮೇಲೆಯೂ ನಿನ್ನ ವ್ಯಾಪಾರದ ಮೇಲೆಯೂ ನೀವು ಪ್ರಾರ್ಥನೆ ಮಾಡದೇ ಇರುವುದಾದ್ರೆ, you are giving an open invitation that come, I am here, you have a chance to come and destroy me. ನೀನು ವೈರಿಗೆ ತೆರಲ್ಪಟ್ಟ ಮಂತ್ರವನ್ನು ಕೊಡ್ತಾ ಇದ್ದಿ, ಕುಟುಂಬದ ಮೇಲೆಯೋ ವ್ಯಾಪಾರದ ಮೇಲೆಯೋ ನಿನ್ನ ಜೀವಿತದ ಮೇಲೆಯೋ ಬಂದು ದಾಳಿ ಮಾಡು ಎಂಬುದಾಗಿ. So it is very wise that you cover yourself with the prayers before you go ahead with anything in your life. ಆ ಕಾರಣದಿಂದ ನೀವು ಯಾವುದೇ ವಿಷಯದಲ್ಲಿ ಮುಂದೆ ಹೋಗಬೇಕಾದ್ರೆ ಪ್ರಾರ್ಥನೆ ಮತ್ತು ಹೊದಿಕೆ ನಿಮ್ಮ ಮೇಲೆ ಇರುವುದು ಬಹಳ ಉತ್ತಮ. Jesus taught us many things when he was here with his disciples. ಯೇಸು ಕ್ರಿಸ್ತನು ಭೂಮಿ ಮೇಲೆ ತನ್ನ ಶಿಷ್ಯರ ಸಂಗಡ ಇರುವಾಗ ಬಹಳಷ್ಟು ವಿಷಯಗಳನ್ನು ಆತ ನಮಗೆ ಕಲಿಸಿಕೊಟ್ಟಿದ್ದಾನೆ. He was known as a teacher. ಆತನು ಒಳ್ಳೆ ಬೋಧಕನಾಗಿ ಆತನು ಪರಿಚಯಿಸಿಕೊಂಡನು. And he knew that I have to give my children the best before I go from here. ನಾನು ಈ ಲೋಕವನ್ನು ಬಿಟ್ಟು ಹೋಗುವ ಮೊದಲೇ ನನ್ನ ಮಕ್ಕಳಿಗೆ ಉತ್ತಮವಾದದನ್ನು ಕೊಡಬೇಕೆಂಬುದಾಗಿ ಆತನಿಗೆ ಗೊತ್ತಿತ್ತು. So he made sure that he gave you everything that you need. ಆತನು ಖಚಿತಪಡಿಸಿಕೊಂಡನು, ನಿನಗೆ ಏನೆಲ್ಲ ಬೇಕಾಗಿದೆಯೋ ಅದನ್ನು ಸಂಪೂರ್ಣವಾಗಿ ಕೊಡುವಂತ ಕೆಲಸ ಮಾಡಿದ್ದಾನೆ. Let us read Matthew 6th chapter verse 5 to 15. ಮತ್ತಾಯನ ಬರೆದ ಸುವಾರ್ತೆ 6ನೇ ಸಂಧಿ 5ರಿಂದ 15ನೇ ವಚನವರೆಗೂ ನಾವು ಓದಿಕೊಳ್ಳೋಣ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. So this is a prayer that we pray each and every day of our lives. ನಮ್ಮ ಪ್ರತಿ ನಿತ್ಯ ಜೀವನದಲ್ಲಿ ಈ ಪ್ರಾರ್ಥನೆ ನಾವು ಮಾಡುತ್ತೇವೆ.
I'm sure the Sunday school teacher teaches it in the very young days of our life. ಸಂಡೇ ಸ್ಕೂಲ್ ನಲ್ಲಿ ಚಿಕ್ಕ ಮಕ್ಕಳಿಗೆ ಸಂಡೇ ಸ್ಕೂಲ್ ಟೀಚರ್ಗಳು ಕೂಡ ಆ ಚಿಕ್ಕ ಪ್ರಾಯದಲ್ಲೇ ಕಲಿಸಿಕೊಡ್ತಾರೆ. How many of you pray it every day? ಎಷ್ಟು ಜನ ಪ್ರತಿ ದಿವಸ ಪ್ರಾರ್ಥನೆ ಮಾಡುತ್ತೀರಿ? Yeah, so each and every one of us prays it every day. ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡೋರಾಗಿದ್ದೇವೆ. So I'll just try to break it down and see how God really tries to teach us more in depth over here. ಇಲ್ಲಿ ಇನ್ನೂ ಆಳವಾಗಿ ಹೇಗೆ ಕರ್ತನು ನಮಗೆ ಕಳಿಸಿಕೊಡ್ತಾನೋ ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪ ನಾವು ವಿವರಿಸಿ ಅಥವಾ ಅದನ್ನು ಬಿಡಿಸಿ ಮಾತನಾಡೋಣ. So from the verse 5th to 7th, here the Bible says that use this secret weapon of prayer that you have in your secret room. ನೋಡ್ರಿ 5ನೇ ವಚನದಿಂದ 7ನೇ ವಚನದವರೆಗೂ ನಾವು ನೋಡುವಾಗ ಸಾರಾಂಶ ಹೀಗೆ ಹೇಳುತ್ತದೆ, ಈ ಒಂದು ಗುಪ್ತವಾದಂತ ಆಯುಧವನ್ನು ಗುಪ್ತವಾದ ಸ್ಥಳಗಳಲ್ಲಿ ಉಪಯೋಗಿಸು ಎಂಬುದಾಗಿ ಆತನು ಹೇಳುತ್ತಾನೆ. He says that do not go and do it publicly. ಇದನ್ನು ಹೊರಗಡೆಗೆ ಬಹಿರಂಗವಾಗಿ ಅದನ್ನು ಮಾಡಬೇಡ ಎಂಬುದಾಗಿ ಹೇಳುತ್ತಾನೆ. But my question is, we are all here praying publicly. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಎಲ್ಲರ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. So are we doing wrong? ನಾವು ತಪ್ಪು ಮಾಡ್ತಾ ಇದೀವಾ? Are we? ನಾವು ತಪ್ಪು ಮಾಡ್ತಾ ಇದೀವಾ? I am a professor, so I like some answers coming from the other side. ಅವರು ಪ್ರೊಫೆಸರ್ ಆಗಿದ್ದಾರೆ, ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, SDM ಸ್ಟೂಡೆಂಟ್ಸ್ ಅದೇಗೆ ಆ ಕಾರಣ ನೀವು ಉತ್ತರಿಸಬೇಕು, ಇಲ್ಲಾಂದ್ರೆ ಅವ್ರು ಅಲ್ಲಿ ಬಂದು ಕೇಳ್ತಾರೆ. So when you pray publicly, ನೀವು ಬಹಿರಂಗವಾಗಿ ಪ್ರಾರ್ಥನೆ ಮಾಡುವಾಗ, in the church, ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ, and what the Bible talks about praying publicly, ಈ ಸತ್ಯವೇದವು ಬಹಿರಂಗವಾಗಿ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಮಾತಾಡುವಂತ the ವಿಷಯಗಳು, difference is about the attitude that you carry. ನೀನು ಹೊತ್ತುಕೊಂಡು ಹೋಗುವಂತ ನಿನ್ನ ಒಂದು ಭಾವನೆಗಳು ಅಲ್ಲಿ ಪರಿಗಣಿಸಲ್ಪಡುತ್ತವೆ. If you are displaying your prayers to show others that look, I also pray, ಒಂದು ವೇಳೆ ನಿನ್ನ ಪ್ರಾರ್ಥನೆಯನ್ನು ಇತರರು ನೋಡಿ ಅವರು ಕೂಡ ನಿನ್ನ ಹಾಗೆ ಪ್ರಾರ್ಥನೆ ಮಾಡ್ಬೇಕಂತ ಆ ಭಾವನೆಯನ್ನು ವ್ಯಕ್ತಪಡಿಸಿಕೊಳ್ಳುತ್ತಾ ಇದ್ದಾರೆ, to show that I pray, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೋಡ್ರಿ ಅಂತೇಳಿ ನೀನು ತೋರಿಸ್ಕೊಳ್ಳುವುದಾಗಿದ್ರೆ, that is what you do publicly, ಅದು ನೀನು ಬಹಿರಂಗವಾಗಿ ಜನರ ಮುಂದೆ ಮಾಡುವಂತ ವಿಷಯ. and God knows that you are not praying in your secret room. ದೇವರಿಗೆ ಗೊತ್ತು ನೀನು ನಿನ್ನ ಗುಪ್ತವಾದ ಸ್ಥಳದಲ್ಲಿ ಅಥವಾ ರಹಸ್ಯವಾದಂತ ಕೋಣೆಯಲ್ಲಿ ಮಾಡುತ್ತಾ ಇಲ್ಲ ಎಂಬುದಾಗಿ. All that you did in public display was waste. ನೀನು ನೋಡ್ರಿ, ವೈಯಕ್ತಿಕವಾಗಿ ನಿನ್ನ ಕೋಣೆಯಲ್ಲಿ ನೀನು ಮಾಡದೆ ಹೊರಗಡೆ ಜನರ ಮುಂದೆ ಕೇವಲ ಬಾಯಿ ತೆರೆದು ಕೂಗುತ್ತಾ ಇರುವುದಾದ್ರೆ ನೀನು ಮಾಡುವಂತ ಎಲ್ಲ ವ್ಯರ್ಥವಾಗುತ್ತದೆ. So you are like a drum which is hollow inside. ನೋಡ್ರಿ, ನೀವೊಂದು ಡ್ರಮ್ ಇದ್ದಂಗೆ, ಅಂದ್ರೆ ನಾವು ಡ್ರಮ್ ಬಾರಿಸ್ತೇವೆ, ಒಳಗಡೆ ಏನು ಇರುವುದಿಲ್ಲ ಅದರಲ್ಲಿ, But from the outside it is producing so much of noise. ಆದ್ರೆ ಹೊರಗಡೆ ಬಹಳಷ್ಟು ಸಪ್ಪಲವನ್ನು ಅದು ಉತ್ಪತ್ತಿ ಮಾಡ್ತಿರ್ತದೆ. So Jesus is saying, ಯೇಸು ಕ್ರಿಸ್ತನು ಹೇಳ್ತಾನೆ, fill yourself in that secret room. ಆ ಒಂದು ರಹಸ್ಯವಾದ ಸ್ಥಳದಲ್ಲಿ ನಿಮ್ಮನ್ನು ನೀವು ತುಂಬಿಸಿಕೊಳ್ಳ್ರಿ ಈ ಆಯುಧದಿಂದ. First get filled yourself in the secret room. ಮೊದಲು ನಿಮ್ಮನ್ನು ನೀವು ನಿಮ್ಮ ರಹಸ್ಯವಾದ ಕೋಣೆಯಲ್ಲಿ ತುಂಬಿಸಿಕೊಳ್ಳ್ರಿ. Where I will fill you. ನಿನ್ನನ್ನು ತುಂಬಿಸುವಂತ ಸ್ಥಳದಲ್ಲಿಯೂ, Where I will make you so strong. ನಿನ್ನನ್ನು ಅಲ್ಲಿ ಬಲಾಢ್ಯನಾಗಿ ಮಾಡುವಂತ ಸ್ಥಳದಲ್ಲಿ. Then a day will come publicly. ಒಂದು ಸಮಯ ಬರ್ತದೆ ಬಹಿರಂಗವಾಗಿ, Where even if you speak soft, slowly, very low in tone. ಒಂದು ವೇಳೆ ನೀನು ಜನರ ಮಧ್ಯದಲ್ಲಿ ಮೌನವಾಗಿಯೂ, ಇಲ್ಲಂದ್ರೆ ನಾವು ಹೇಳ್ತಿರ್ತೇವೆ ಮಂದ ಮಾಧುರ್ಯ ಶಬ್ದದಿಂದ ಮಾತನಾಡಿದ್ರು, Still it will have the capacity to change people's heart. ಅವುಗಳಿಗೆ ಇನ್ನೂ ಜನರ ಹೃದಯಗಳನ್ನು ಬದಲಾಯಿಸುವಂತ ಒಂದು ಶಕ್ತಿ ಸಾಮರ್ಥ್ಯವಿರ್ತದೆ. Your soft voice will have the capacity to bring deliverance among people. ನಿನ್ನ ಒಂದು ಮೃದುವಾದಂತ ಸ್ವರ ಜನರ ಜೀವಿತಕ್ಕೆ ಬಿಡುಗಡೆ ತರುವಂತ ಸಾಮರ್ಥ್ಯವುಳ್ಳದಾಗಿರುತ್ತದೆ. You don't have to do publicly big prayers. ನೀನು ಬಹಿರಂಗವಾಗಿ ಜೋರಾಗಿ ಚೀರಬೇಕಾದ ಅವಶ್ಯಕತೆ ಇಲ್ಲ. But people will come and tell you, please pray for us in your secret room. ಜನರು ಬಂದು ನಿನ್ನನ್ನು ಕೇಳಿಕೊಳ್ತಾರೆ, ದಯಮಾಡಿ ನಿನ್ನ ಒಂದು ರಹಸ್ಯವಾದ ಸ್ಥಳದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡು. All the requests that people give you to pray, ನಿನಗೆ ಜನರು ಕೊಡುವಂತ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳು
You don't go and pray for them on the stage. ನೀನು ಅವರಿಗೋಸ್ಕರ ಹೋಗಿ ವೇದಿಕೆ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡುವುದಿಲ್ಲ. But you always pray those prayers in your personal time. ಆ ಎಲ್ಲಾ ಪ್ರಾರ್ಥನೆಗಳನ್ನು ನಿನ್ನ ವೈಯಕ್ತಿಕವಾದ ಸಮಯದಲ್ಲಿ ಕೋಣೆಯಲ್ಲಿ ನೀನು ಪ್ರಾರ್ಥನೆ ಮಾಡುತ್ತಿ. So this is why your personal time is so important. ಆ ಕಾರಣದಿಂದ ನಿಮ್ಮ ವೈಯಕ್ತಿಕವಾದಂತ ಸಮಯ ಬಹಳ ಬಹಳ ಮುಖ್ಯವಾಗಿರುತ್ತದೆ. Now why do we have to pray? ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? How many of you know or believe that God knows everything? ಎಷ್ಟು ಜನ ನೀವು ನಂಬುತ್ತೀರಿ ದೇವರಿಗೆ ಎಲ್ಲವೂ ಗೊತ್ತೆಂಬುದಾಗಿ? ನಾನು ನಂಬ್ತೀನಿ, ನೀವು ನಂಬ್ತೀರಾ? Do you believe? I believe that. Yeah. So if you believe that God knows everything, then let me ask you, do you need to pray? ದೇವರಿಗೆ ಎಲ್ಲಾನು ಗೊತ್ತಿದ್ದರೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? This question comes because when we think that we have to pray, we think that we have to ask what we need. ನೋಡ್ರಿ, ಈ ಪ್ರಶ್ನೆ ಬರುವಾಗ ನಾವು ಯಾಕೆ ಕೇಳಬೇಕು ಅಂತಂದ್ರೆ ನಮ್ಗೇನು ಬೇಕಾಗಿದ್ಯೋ ಅದಕ್ಕಾಗಿ ನಾವು ಕೇಳಬೇಕಾಗಿರ್ತದೆ. We think prayer is asking, begging in front of God what we need today. ನಾವೇನ್ ಅನ್ಕೊಳ್ತೇವೆ, ಇವತ್ತು ನಮಗಿರಂತ ಅವಶ್ಯಕತೆಗಳನ್ನು ದೇವರ ಮುಂದೆ ಹೋಗಿ ಬೇಡುವಂತವೇ ಪ್ರಾರ್ಥನೆಯಾಗಿದೆ ಎಂಬುದಾಗಿ ನಾವು ಅನ್ಕೊಳ್ತೇವೆ. We always see it as a monologue. We go, we tell what we have, and we say amen, and we come back. ನಾವು ಇದು ಯಾವಾಗ್ಲೂ ಹೇಗಿರ್ತದೆ ಅಂದ್ರೆ ಒಂದು ಕಡೆಯಿಂದ ಧ್ವನಿ ಎಬ್ಸಿದ ಹಾಗೆ ಇರ್ತದೆ. ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆಮೇನ್ ಅಂತ ಹೇಳ್ತೇವೆ. ನಾನು ಬಹಳ ಹೊತ್ತು ಪ್ರಾರ್ಥನೆ ಮಾಡಿದ್ರೆ ತಿರುಗಿ ಬಂದ್ಬಿಡ್ತೇವೆ. We don't even listen if God is telling, okay, I will give it to you today. ನಾವು ದೇವರ ಸ್ವರವನ್ನು ಕೇಳಲು ಕೂಡ ಸಿದ್ಧರಾಗಿರೋದಿಲ್ಲ. ದೇವರು ಇವತ್ತು ಕೊಡ್ತಾನೆ ಎಂಬುದಾಗಿ ಆತನ ಒಂದು ವೇಳೆ ಹೇಳಿದ್ರು ಅದು ಕೇಳಲಿಕ್ಕೆ ನಮಗೆ ಸಮಯವಿರೋದಿಲ್ಲ. We don't have the desire to know what He has to say. ಆತನು ನಮಗೆ ಏನ್ ಹೇಳ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೋ ಅದನ್ನು ಕೇಳೋದಕ್ಕೆ ಕೂಡ ನಮಗೆ ಸಮಯವಿಲ್ಲ. But prayer is communication. ಆದ್ರೆ ಪ್ರಾರ್ಥನೆ ಇಬ್ಬರ ಮಧ್ಯದಲ್ಲಿ ಆಗುವಂತ ಸಂಪರ್ಕವಾಗಿರ್ತದೆ. I say something, he says something, and we both listen to each other and fellowship together. ನಾನೊಂದು ಏನೋ ವಿಷಯವನ್ನು ಹೇಳ್ತೇನೆ, ಆತನೊಂದು ವಿಷಯವನ್ನು ಹೇಳ್ತಾನೆ, ನಾವಿಬ್ಬರು ಕೂಡಿ ಒಬ್ಬರಿಗೊಬ್ಬರು ಸಂಪರ್ಕಿಸುತ್ತೇವೆ, ಮಾತಾಡುತ್ತೇವೆ. ಅದು ಅನ್ಯೋನ್ಯತೆಯಲ್ಲಿ ಕಂಡು ಬರ್ತದೆ. There also has to be praise and worship for God. ದೇವರಿಗಾಗಿ ಅಲ್ಲಿ ಸ್ತುತಿ ಆರಾಧನೆ ಸಹ ಇರಬೇಕು. Even your praise and worship is a prayer. ಯಾಕಂದ್ರೆ ನಿನ್ನ ಸ್ತುತಿ ಆರಾಧನೆ ಕೂಡ ನೀನು ಕಲಿಯುವಂತ ಸಮಯದಲ್ಲಿ ಪ್ರಾರ್ಥನೆಯಾಗಿ ಅದು ಎನಿಸಲ್ಪಡುತ್ತದೆ. So the 8th verse says, 8ನೇ ವಚನ ಹೇಳುತ್ತದೆ, He knows what you need before you pray to Him. ನೀನು ಪ್ರಾರ್ಥನೆ ಮಾಡುವ ಮೊದಲೇ ಆತನಿಗೆ ನಿನಗೆ ಏನ್ ಬೇಕಾಗಿದೆಯೋ ಆತನಿಗೆ ಗೊತ್ತು, ನಿನ್ನ ಅಗತ್ಯಗಳು ಆತನಿಗೆ ಗೊತ್ತು. This shows God's attribute that He is omniscient. ದೇವರ ಒಂದು ಗುಣಲಕ್ಷಣ ಅಥವಾ ಆತನ ಒಂದು ವ್ಯಕ್ತಿತ್ವ, ಆತನ ಸರ್ವವನ್ನು ಬಲ್ಲಾತನು ಎಲ್ಲಾ ಸ್ಥಳದಲ್ಲಿ ಇರುವಾತನು. So should I not pray? ಹಾಗಾದ್ರೆ ನಾನು ಪ್ರಾರ್ಥನೆ ಮಾಡಬಾರ್ದ? If you do not pray, ಒಂದು ವೇಳೆ ನಾನು ಪ್ರಾರ್ಥನೆ ಮಾಡದಿದ್ದರೆ then how will you show your God that I have a hunger to come and fellowship with you? ಹಾಗಾದ್ರೆ ನೀನು ಹೇಗೆ ನಿನ್ನ ದಾಹವನ್ನು ದೇವರಿಗೆ ತೋರಿಸಿಕೊಳ್ಳುತ್ತಿ, ನಾನು ಬಂದು ನಿನ್ನ ಸನ್ನಿಧಾನದಲ್ಲಿ ಅಥವಾ ನನ್ನ ಹಸು ಇದೆ ಎಂಬುದಾಗಿ? Your attitude in that prayer matters to Him. ನಿನ್ನ ಒಂದು ಭಾವನೆ ನಿನ್ನ ಪ್ರಾರ್ಥನೆ ಸಮಯದಲ್ಲಿ ದೇವರಿಗೆ ಬಹಳಷ್ಟು ಪ್ರಾಮುಖ್ಯವಾಗಿರುತ್ತದೆ. Coming to the 9th verse of the daily prayer, ಆ ಒಂದು ದಿನನಿತ್ಯದ ಪ್ರಾರ್ಥನೆಯ 9ನೇ ವಚನಕ್ಕೆ ನಾವು ಬರುವಾಗ, it says, Our Father in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ. When we say our Father, ನಾವು ಯಾವಾಗ ನನ್ನ ತಂದೆ ಎಂಬುದಾಗಿ ಹೇಳುತ್ತೀವೋ, I say our Father. ನಾನು ಯಾವಾಗ ಪರಲೋಕದಲ್ಲಿರುವಂತ ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರ ತಂದೆ ಎಂಬುದಾಗಿ ಹೇಳುತ್ತೇನೆ. My father, his father, your father, everybody's father, the father of this church. ನನ್ನ ತಂದೆ, ಇವರ ತಂದೆ, ಅವರ ತಂದೆ, ಈ ಸಭೆಯ ಎಲ್ಲರ ತಂದೆ ಆತನಾಗಿದ್ದಾನೆ, ನಮ್ಮ ಪರಲೋಕದಲ್ಲಿರುವಂತ ತಂದೆ ಎಂಬುದಾಗಿ When ಹೇಳುವಾಗ, I say father, ನಾನು ತಂದೆ ಎಂಬುದಾಗಿ ಹೇಳುವಾಗ, now there is a difference between father and uncle. ನೋಡ್ರಿ, ಈಗ ತಂದೆಗೂ ಮತ್ತಿನ್ನೊಬ್ಬ ಯಾರು ನಮ್ಮ ಮಾವ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅವರನ್ನು ಕೂಗುದ್ರಲ್ಲಿ ವ್ಯತ್ಯಾಸ ಇದೆ ರೀ. When I say this is my father, people know that he is the one who will take care of me for anything. ನೋಡ್ರಿ, ಇವರು ನನ್ನ ತಂದೆ ಎಂಬುದಾಗಿ ಹೇಳುವಾಗ ತಕ್ಷಣವೇ ಜನರ ಭಾವನೆ ಏನಿರ್ತಂದ್ರೆ, ಓಹೋ, ಇವರ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಇವಳನ್ನು ನೋಡಿಕೊಳ್ಳುವವರು. But
when I say this is my uncle, ಒಂದು ವೇಳೆ ನಾನು ನನ್ನ ಮಾವ ಇಲ್ಲಂದ್ರೆ ಚಿಕ್ಕಪ್ಪ ಎಂಬುದಾಗಿ ಹೇಳುವುದಾದ್ರೆ that is like, okay, he is your relative, okay, it is a good thing. ಅವರು ನೋಡೋರು ಕೇಳೋರು ಏನ್ ಅನ್ಕೋತಾರ ಗೊತ್ತಾ, ಅವ್ರು ನಿಮ್ಮ ಸಂಬಂಧಿಕರ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದಾರೆ ಅಂತ When ಹೇಳಬಹುದು. I say my father in heaven, ಯಾವಾಗ ನನ್ನ ಪರಲೋಕದಲ್ಲಿರುತ್ತ ನನ್ನ ತಂದೆ I am ಹೇಳ್ತೀನೋ, talking about the owner of heaven. ನಾನು ಪರಲೋಕದ ಯಜಮಾನನ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. And it is your and my privilege to call the owner of heaven my father. ಇದು ನಿನ್ನ ನನ್ನ ಅವಕಾಶವಾಗಿರುತ್ತದೆ, ಪರಲೋಕದ ಯಜಮಾನನನ್ನು ನನ್ನ ತಂದೆ ಎಂಬುದಾಗಿ ಕೂಗುವಂತದ್ದು. So this heaven that we keep talking about, ನಾವು ಮಾತನಾಡುವಂತ ಈ ಪರಲೋಕ, this is my and your final destination. ಇದು ನಿನ್ನ ನನ್ನ ಕೊನೆಯ ಗಮ್ಯ ಸ್ಥಳವಾಗಿರುತ್ತದೆ. If you are not reaching here, ಒಂದು ವೇಳೆ ನಿನ್ನ ಗಮ್ಯ ಸ್ಥಾನಕ್ಕೆ ನೀನು ತಲುಪದೇ ಇರುವುದಾದ್ರೆ bring yourself back. ನಿನ್ನನ್ನು ತಿರುಗಿ ನಿನ್ನ ಸ್ಥಳಕ್ಕೆ ತಗೊಂಡು ಬಾ. Next line says, hallowed be your name. ಮುಂದಿನ ವಚನವು ಹೇಳುತ್ತದೆ, ನಿನ್ನ ನಾಮ ಪರಿಶುದ್ಧವೆನಿಸಲ್ಪಡಲಿ. When I say hallowed be your name, ಯಾವಾಗ ನಾವು ಆಂಗ್ಲ ಭಾಷೆಯಲ್ಲಿ ಹ್ಯಾಲೋಡ್ ಅಂತ ಹೇಳ್ತೇವೆ, ಕನ್ನಡ ಭಾಷೆಯಲ್ಲಿ ಪರಿಶುದ್ಧವೆಂದು ಎನಿಸಲ್ಪಡಲಿ ಎಂಬುದಾಗಿ ಹೇಳುತ್ತೇವೆ. it says holy, holy, holy. ಅದರ ಅರ್ಥ ಏನಂತಂದ್ರೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. Do we really give him that place of holiness in our lives? ನಮ್ಮ ಜೀವಿತದಲ್ಲಿ ನಮ್ಮ ಪರಲೋಕದ ತಂದೆಗೆ ನಮ್ಮ ಜೀವಿತದ ಪರಿಶುದ್ಧತೆಯ ಸ್ಥಳವನ್ನು ಆತನಿಗೆ ಕೊಡುತ್ತಾ ಇದ್ದೇವೋ? Do we value him that he is holy and he is the primary center of my life? ಆತನು ನಮ್ಮ ಜೀವಿತದಲ್ಲಿ ಪರಿಶುದ್ಧನಾಗಿದ್ದಾನೆ, ಆ ಕಾರಣದಿಂದ ನನ್ನ ಜೀವಿತದ ಕೇಂದ್ರ ಆತನಾಗಿದ್ದಾನೆ ಎಂಬುದಾಗಿ ಯಾವಾಗಾದ್ರೂ ನಾವು ಅನ್ಕೊಂಡಿದ್ದೇವೋ? Are you ignorant towards the privilege of calling him Father and ignoring his holiness? ಇಲ್ಲದಿದ್ದರೆ ಆತನನ್ನು ತಂದೆಯಾಗಿ ಕರೆಯುವಂತ ಅವಕಾಶವು ಪರಿಜ್ಞಾನ ಇಲ್ಲದೆ ಆತನ ಪರಿಶುದ್ಧತೆಯನ್ನು ಆತ ಗ್ರಹಿಸಿಕೊಳ್ಳದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೋ? So coming to the 10th verse, ನಾವು 10ನೇ ವಚನಕ್ಕೆ ಬರುವಾಗ it says, your kingdom come. ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಆತನು ಹೇಳುತ್ತಾನೆ. Everybody we will sing, your kingdom come. ನಾವೆಲ್ಲರೂ ಹಾಡುಗಳನ್ನು ಹಾಡುತ್ತಿರ್ತೇವೆ, ನಿನ್ನ ರಾಜ್ಯ ಬರಲಿ. When we say Ninna Rajyavu Barli, we'll be full in motion. Avadu Devre Ninna Rajyavu Barli. When you sing let your kingdom come, we feel with so much emotions and we cry to the Lord and telling that let your kingdom come. What is this kingdom? ಈ ರಾಜ್ಯವು ಏನು? Let us turn to Colossians 1st chapter 13th and 14th verse. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಮೊದಲನೆಯ ಸಂಧಿ 13ನೇ 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯಗಳಿಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. So the Son of God is the kingdom. ದೇವರ ರಾಜ್ಯವು ದೇವರ ಮಗನೇ. He came and he did the hard work to establish his kingdom. ಆತನ ರಾಜ್ಯವನ್ನು ಸ್ಥಾಪಿಸಿಕೊಳ್ಳಲು ಆತನು ಭೂಮಿಯ ಮೇಲೆ ಬಂದು ಆತನು ಶ್ರಮಿಸಿದ್ದಾನೆ. When Israel was going through bad times, they prayed every day for Christ's arrival. ಇಸ್ರಾಯೇಲ್ರು ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರುವಾಗ ಒಬ್ಬ ರಕ್ಷಕನಿಗೋಸ್ಕರ, ಒಬ್ಬ ಅರಸನಿಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ದಾರೆ. So when you pray each day, let your kingdom come, ನಾವು ಪ್ರತಿ ದಿವಸ ನಿನ್ನ ರಾಜ್ಯ ಬರಲಿ ದೇವರೆಂಬುದಾಗಿ ಪ್ರಾರ್ಥಿಸುವಾಗ my question to you is, what are you doing for the kingdom to come? ನನ್ನ ಪ್ರಶ್ನೆ ನಿಮ್ಗೆ ಏನಂತಂದ್ರೆ, ದೇವರ ರಾಜ್ಯ ನಿಮ್ಮಲ್ಲಿ ಬರೋದಕ್ಕಾಗಿ ನೀವೇನು ಮಾಡುತ್ತಾ ಇದ್ದೀರಿ? Can you analyze yourself for a second? What am I doing for the kingdom to come? ಒಂದು ಸತೆ ನಿಮ್ಮನ್ನು ನೀವು ಆಲೋಚಿಸಿಕೊಂಡು ದೇವರ ರಾಜ್ಯ ನನ್ನಲ್ಲಿ ಬರೋದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಪ್ರಶ್ನಿಸಿಕೊಳ್ಳ್ರಿ. Let me bring your attention towards your prayer. ನಿಮ್ಮ ಪ್ರಾರ್ಥನೆ ಕಡೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸುತ್ತೇನೆ. Are your prayers only for provision? ನಿಮ್ಮ ಪ್ರಾರ್ಥನೆಗಳು ಕೇವಲ ಒದಗಿಸುವಿಕೆಗಾಗಿ ಮಾತ್ರ ಇದ್ದಾವೋ? Have you ever prayed for the persecution of the church that is going on? ಇಲ್ಲಂತಂದ್ರೆ ಸಭೆಯ ಮೇಲೆ ಆಗುವಂತ ಹಿಂಸೆಗಾಗಿ ಯಾವಾಗಾದ್ರೂ ಪ್ರಾರ್ಥನೆ ಮಾಡಿದ್ದೇವೋ? Have you
have you prayed for the outreach towards the people who have never heard about Christ? ನಿನ್ನ ಪ್ರಾರ್ಥನೆ ಯಾವಾಗಾದ್ರೂ ಸುವಾರ್ತೆ ಕೇಳಲಾರದ ಜನರಿಗೆ ಸುವಾರ್ತೆ ಮುಟ್ಟಲ್ಪಡಬೇಕಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದ್ಯೋ? Are your prayers only limited to the four walls of your house? ಇಲ್ಲದಿದ್ದರೆ ನಿನ್ನ ಪ್ರಾರ್ಥನೆಗಳು ಕೇವಲ ನಿನ್ನ 4 ಗೋಡೆಗಳಿರುವಂತ ಕೋಣೆಗೆ ಮಾತ್ರ ಸೀಮಿತವಾಗಿದ್ದಾವ? Are your prayers limited to the 4 people of your family? ಇಲ್ಲದಿದ್ರೆ ನಿನ್ನ ಕುಟುಂಬದ 4 ಜನರಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೋ? If it is so, ಹಾಗಾಗಿದ್ರೆ repent. ನೀವು ಪಶ್ಚಾತ್ತಾಪ ಪಡಬೇಕು. Repent and pray that in year onwards you really have the desire for the kingdom to come. ದೇವರೇ ನೋಡ್ರಿ, ಇವತ್ತು ನಾವು ಪಶ್ಚಾತ್ತಾಪಪಟ್ಟು ದೇವರನ್ನು ಕೇಳಬೇಕಾಗಿದೆ. ದೇವರೇ ನಿನ್ನ ರಾಜ್ಯ ಬರಲಿ ಎಂಬಂತ ಪ್ರಾರ್ಥನೆಗೆ ನಾನು ಮುಂದೋಗ್ಬೇಕು. You have to bring yourselves outside of the fleshy desires and move towards the kingdom of God. ನೋಡ್ರಿ, ನೀವು ಮೊದಲು ನಿಮ್ಮನ್ನು ಶಾರೀರಿಕವಾದಂತ ಆಶೆಗಳಿಂದ ಬಿಡಿಸಿಕೊಂಡು ದೇವರ ರಾಜ್ಯದ ಒಂದು ನಿಯಮಗಳಿಗಾಗಿ ನಾವು ಹೋಗ್ಬೇಕಾಗಿರ್ತದೆ. So the fourth petition in this prayer is ಈ ಪ್ರಾರ್ಥನೆಯಲ್ಲಿರುವಂತ 4ನೆಯ ಒಂದು ಅಂಶ, request, petitions. ಅಲ್ಲಿರುವಂತ ಒಂದು ಬೇಡಿಕೆ. The fourth one is that your will be done on this earth. ನಿನ್ನ ಚಿತ್ತ ಮಾತ್ರ ಈ ಭೂಮಿ ಮೇಲೆ ನೆರವೇರಿಸಲ್ಪಡಲಿ. Let's read Colossians 1:18. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನವನ್ನು ಸ್ವಲ್ಪ ಓದ್ರಿ. ಸಭೆಯೆಂಬ ದೇಹಕ್ಕೆ ಆತನೇ ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. So here Christ came for us. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ನಮಗೋಸ್ಕರ ಬಂದನು. He gave himself for us on that cross. ಆ ಒಂದು ಶಿಲುಬೆ ಮೇಲೆ ತನ್ನನ್ನು ತಾನು ನಮಗೋಸ್ಕರ ಒಪ್ಪಿಸಿಕೊಟ್ಟನು. Now that was his purpose to come on this earth. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಬರೋದಕ್ಕಾಗಿರುವಂತ ಒಂದು ಆತನ ಉದ್ದೇಶ ಇದಾಗಿತ್ತು. His purpose, he came, he established, and he left us. ಆತನು ಈ ಭೂಮಿ ಮೇಲೆ ಬರುವಂತ ಉದ್ದೇಶಕ್ಕಾಗಿ ಬಂದನು, ಅದನ್ನು ಸ್ಥಾಪಿಸಿದನು, ಆಮೇಲೆ ಬಿಟ್ಟು ಹೊರಟು ಹೋದನು. So now that was God's will for his son on the earth. ಇದು ದೇವರ ಅಂದ್ರೆ ತಂದೆಯಾದ ದೇವರ ಚಿತ್ತ ತನ್ನ ಮಗನಿಗೋಸ್ಕರ ಭೂಮಿ ಮೇಲೆ And ನೆರವೇರಿಸಬೇಕಿತ್ತು. here we are praying every day that your will be done. ನಾವು ಈಗ ಪ್ರತಿ ದಿವಸ ಪ್ರಾರ್ಥಿಸ್ತೇವೆ, ದೇವರೇ ನಿನ್ನ ಚಿತ್ತ ಮಾತ್ರ ನೆರವೇರಿಸಲ್ಪಡಲಿ. So Christ came and went. Now whose will, for whom are we praying every day? ಈಗ ಕ್ರಿಸ್ತನು ಬಂದು ಹೋಗ್ಬಿಟ್ಟಿದ್ದಾನೆ, ನಾವು ಯಾರ ಚಿತ್ತ ಆಗ್ಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. You are praying, it is asking, you are asking to God for his will in your life every day. ನೀನು ಏನ್ ಮಾಡ್ತಾ ಇದ್ದಿ? ಆತನ ಚಿತ್ತ ನಿನ್ನ ಜೀವಿತದಲ್ಲಿ ಪ್ರತಿ ದಿವಸ ನೆರವೇರೋದಕ್ಕಾಗಿ ನೀನು ಕೇಳುತ್ತಾ ಇದ್ದಿ. So I am asking here, are you in the purpose of God? ಈಗ ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ, ಆತನ ಚಿತ್ತ ಆಗಲಿ ಎಂಬುದಾಗಿ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೆ ನೀನು ಆತನ ಉದ್ದೇಶದಲ್ಲಿ ಇದ್ದೀಯಾ? Are you in his will? ನೀನು ಆತನ ಚಿತ್ತದಲ್ಲಿ ಇದ್ದೀಯಾ? Does your life talk about his purpose on your life? ನಿನ್ನ ಜೀವಿತ ಆತನ ಉದ್ದೇಶದ ಮೇರೆಗೆ ನಿನ್ನ ಜೀವಿತ ಕಾರ್ಯಗಳು ಮಾತಾಡುತ್ತಾವೋ? Or are you living a life, one which is for the public and one which is for the secret room? ಇಲ್ಲದಿದ್ದರೆ ನಿನ್ನ ಜೀವಿತವು ದ್ವಿಮುಖದ ಜೀವಿತವಾಗಿದೆಯೋ? ಒಂದು ಹೊರಗಡೆ ಬಂದಾಗ ಬೇರೆ ರೀತಿಯಲ್ಲಿ ಕಾಣುವುದು, ಇಲ್ಲಂದ್ರೆ ನಿನ್ನ ರಹಸ್ಯ ಕೋಣೆಯಲ್ಲಿ ಬೇರೆ ರೀತಿಯಲ್ಲಿ ಕಾಣುವಂತ ಜೀವಿತ ನಿನ್ನದಾಗಿದೆಯೋ? The final destination is heaven for us. ನೋಡ್ರಿ, ಕೊನೆಯ ಗಮ್ಯಸ್ಥಾನ ಬಂದು ಪರಲೋಕ ನಮಗೆ. Whatever is done publicly and secretly, ನಾವು ಏನೆಲ್ಲ ರಹಸ್ಯವಾಗಿಯೂ ಅಥವಾ ಬಹಿರಂಗವಾಗಿಯೂ ನಾವು ಮಾಡುತ್ತೇವೋ everything is accountable in God's kingdom. ದೇವರ ರಾಜ್ಯದಲ್ಲಿ ಪ್ರತಿಯೊಂದು ಲೆಕ್ಕಿಸಲ್ಪಟ್ಟಿರುತ್ತದೆ. Each and every hand and finger of yours which has moved, ನಿನ್ನ ಕೈ ಅಥವಾ ನಿನ್ನ ಬೆರಳುಗಳು, ನಿನ್ನ ಹಸ್ತವು ಎಲ್ಲೆಲ್ಲಿಗೆ ಚಲಿಸುತ್ತೋ ಅದೆಲ್ಲ ಕೂಡ ದೇವರ ರಾಜ್ಯದಲ್ಲಿ ಲೆಕ್ಕಿಸಲ್ಪಟ್ಟಿರುತ್ತದೆ. it is accountable to the God's purpose over your life. ನೋಡ್ರಿ, ನೀನು ಮಾಡಿದ ಪ್ರತಿ ಸತ್ಕ್ರಿಯೆಗಳು, ನಿನ್ನ ಕೆಲಸಗಳು ದೇವರ ಚಿತ್ತದ ಕಾರ್ಯಗಳು ಅಥವಾ ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟಂತ ಕಾರ್ಯಗಳಾಗಿರ್ತವೆ. If your life is talking something other than your purpose,
ನಿನ್ನ ಜೀವಿತ ನಿನ್ನ ಉದ್ದೇಶವನ್ನು ಬಿಟ್ಟು ಬೇರೆ ಏನಾದ್ರೂ ಮಾತನಾಡುತ್ತಿರುವುದಾದ್ರೆ go back to the secret room today. ಇವತ್ತು ಉತ್ತಮವಾದಂತ ಕೆಲಸ ಏನಂದ್ರೆ ನೀನು ನಿನ್ನ ರಹಸ್ಯವಾದ ಕೋಣೆಗೆ ಹೋಗುವಂತದ್ದು, Repent. ನೀನು ಪಶ್ಚಾತ್ತಾಪ ಪಡುವುದು. Each and every repentance ನೀನು ಪಶ್ಚಾತ್ತಾಪ ಪಡುವಂತ ಪ್ರತಿಯೊಂದು ವಿಷಯ is the transformation that God seeks. ದೇವರು ನಿನ್ನಲ್ಲಿ ಹುಡುಕುವಂತ ರೂಪಾಂತರವಾಗಿರುತ್ತದೆ. All are in grace period. ನಾವೆಲ್ಲರೂ ಕೃಪೆಯ ಕಾಲದಲ್ಲಿ ಇದ್ದೇವೆ. If you are neglecting it, ಒಂದು ವೇಳೆ ಅದನ್ನು ನೀನು ಅಲ್ಲಗಡಿಸುತ್ತಾ ಇದ್ರೆ then your destination you have to see and you have to look after it. ನೀನು ನಿನ್ನ ಒಂದು ಗುರಿಯನ್ನು ಅಥವಾ ನಿನ್ನ ಗಮ್ಯಸ್ಥಾನವನ್ನು ನೀನೇ ಹುಡುಕೊಳ್ಳಬೇಕು, ನೀನೇ ಅದನ್ನು ನೋಡ್ಕೊಳ್ಬೇಕು. I will leave you with the question, are you doing the will of God? ನೀನು ದೇವರ ಚಿತ್ತವನ್ನು ಮಾಡುತ್ತಾ ಇದೆಯಾ? ಈ ಪ್ರಶ್ನೆ ನಾನು ನಿನಗೆ ಬಿಡುತ್ತೇನೆ. Coming to the fifth petition, ನಾವು ಐದನೆಯ ಒಂದು ಬೇಡಿಕೆಗೆ ನಾವು ಬರುತ್ತೇವೆ. each day we pray, give us our daily bread. ಪ್ರತಿ ದಿವಸ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಮಗೆ ನಮ್ಮ ಪ್ರತಿನಿತ್ಯದ ಒಂದು ಪ್ರತಿ ದಿವಸದ ಆಹಾರವನ್ನು ಕೊಡು. So are we really praying for the food that is available in the kitchen? ನಾವು ನಮ್ಮ ಕೋಣೆಯಲ್ಲಿ ಅಂದ್ರೆ ಅಡಿಗೆ ಕೋಣೆಯಲ್ಲಿದ್ದಂತ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ? God created you and me. ದೇವರು ನಿನ್ನನ್ನು ಸೃಷ್ಟಿಸಿದ್ದಾನೆ. He created that stomach in us. ನಮ್ಮಲ್ಲಿ ಆ ಅಂಗವಾಗಿರುವಂತಹ ಹೊಟ್ಟೆಯನ್ನು ಆತನು ಸೃಷ್ಟಿಸಿದ್ದಾನೆ. He placed hunger over it. ಅದರ ಮೇಲೆ ಹಸುವು ಎಂಬಂತ ಒಂದು ಕಾರ್ಯವನ್ನು ಇಟ್ಟಿದ್ದಾನೆ. He will give you the produce. ಆತನೇ ನಿಮ್ಗೆ ಆ ಉತ್ಪತ್ತಿ ಮಾಡುವಂತ ಕಾರ್ಯ ಕೊಡುತ್ತಾನೆ. Just like the sparrows have every day. ಹೇಗೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಸಿಗುತ್ತದೋ ಹಾಗೆ ಕೊಡುತ್ತಾನೆ. But what Jesus teaches over here is ಆದ್ರೆ ಇಲ್ಲಿ ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಳ್ಳುವಂತ ವಿಷಯವೇನೆಂದ್ರೆ that ask for an extraordinary bread. ನೀವು ಅಸಾಧಾರಣವಾದಂತ ಆಹಾರಕ್ಕಾಗಿ ನೀವು ಕೇಳಿರಿ. A bread which is substantial. ಅದು ಅಂದ್ರೆ ಉಳಿಯುವಂತ ಒಂದು ಆಹಾರಕ್ಕಾಗಿ ಕೇಳಿರಿ. The bread that God is talking is word of God. ಅಲ್ಲಿ ದೇವರು ನುಡಿಯುವಂತ ಆಹಾರ ದೇವರ ವಾಕ್ಯ ಎಂಬಂತ ಆಹಾರವೇ. Each and every day when you fill yourself with the word of God, ಪ್ರತಿ ದಿವಸ ದೇವರ ವಾಕ್ಯ ಮತ್ತು ಆಹಾರದಿಂದ ನಿಮ್ಮನ್ನು ನೀವು ಸೇವಿಸಿಕೊಂಡ್ರೆ you will be never deficit of any energy. ನಿಮ್ಮಲ್ಲಿ ಯಾವುದೇ ರೀತಿಯಾದಂತ ಶಕ್ತಿಗೆ ಕಡಿಮೆ ಅಥವಾ ಬಲಹೀನರು ನೀವು ಎಂದಿಗೂ ಆಗುವುದಿಲ್ಲ. You will be never less of any strength. ನಿಮ್ಮಲ್ಲಿ ಯಾವುದೇ ರೀತಿಯಾದ ಬಲಕ್ಕೆ ಕಡಿಮೆ ಇರುವುದಿಲ್ಲ. The strength to heal, ನೀವು ಗುಣಪಡಿಸೋದಕ್ಕಾಗಿ ಶಕ್ತಿ, the strength to forgive, ಕ್ಷಮಿಸೋದಕ್ಕಾಗಿ ಶಕ್ತಿ, the strength to live a good life, ನೀವು ಒಳ್ಳೆ ಜೀವನವನ್ನು ಜೀವಿಸೋದಕ್ಕಾಗಿ ಶಕ್ತಿ, the strength to go and bring the kingdom of God, ಹೋಗಿ ದೇವರ ರಾಜ್ಯವನ್ನು ತರುವಂತ ಬಲ, the strength to take care of your family, your finances. ನಿನ್ನ ಕುಟುಂಬ, ನಿನ್ನ ಆರ್ಥಿಕ ವಿಷಯಗಳನ್ನು ನೀನು ನೋಡಿಕೊಳ್ಳುವಂತ ಶಕ್ತಿ ದೇವರು ಕೊಡುತ್ತಾನೆ. Everything is in this living word of God. ಎಲ್ಲವೂ ಕೂಡ ಜೀವಿಸುವ ಈ ದೇವರ ವಾಕ್ಯದಲ್ಲಿದೆ. If you are ignoring this word of God, ಒಂದು ವೇಳೆ ಈ ವಾಕ್ಯವನ್ನೇ ನೀನು ಅಲ್ಲ ತಿರಸ್ಕರಿಸುತ್ತಾ ಇರುವುದಾದ್ರೆ you are actually moving away from the prayers that you pray every day, that give me this, give me that, and God is saying go to the word of God. ನೀನು ಒಂದು ವೇಳೆ ಅದನ್ನು ಕೊಡು, ಇದನ್ನು ಕೊಡು, ಹಾಗೆ ಕೊಡು, ಹೀಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ರೆ ದೇವರೇನು ಹೇಳ್ತಾನೆ ಗೊತ್ತಾ? ನೀನು ವಾಕ್ಯಕ್ಕೆ ತಿರುಗಿ ನೀನು ಹೋಗು, ವಾಕ್ಯದಲ್ಲಿ ಆಹಾರವಿದೆ. Why is this important? ಇದು ಯಾಕಷ್ಟು ಮುಖ್ಯ ನಮಗೆ? The more you read, ನೀವು ಎಷ್ಟು ಹೆಚ್ಚಾಗಿ ಓದುತ್ತೀರೋ the more you know your God. ನಿಮ್ಮ ದೇವರನ್ನು ಅಷ್ಟು ಹೆಚ್ಚಾಗಿ ನೀವು ತಿಳ್ಕೊಳ್ಳುತ್ತೀರಿ. Simple example. ಒಂದು ಸಾಧಾರಣವಾದಂತ ಉದಾಹರಣೆ ನಾನು ಹೇಳ್ತೇನೆ. Before fixing a girl in marriage and a boy in marriage, ಒಬ್ಬ ಹುಡುಗಿಗೆ ಹುಡುಗನನ್ನು, ಹುಡುಗನಿಗೆ ಹುಡುಗಿಯನ್ನು ನೋಡುವ ಮೊದಲು first thing you is ask, please send the biodata. ನೀವೇನ್ ಮಾಡ್ತೀರಿ? ಬಯೋಡೇಟಾನ ಅವರ ಬಗ್ಗೆ ವಿವರಗಳನ್ನು ಕಳಿಸ್ರಿ ಅಂತ ಹೇಳ್ತೀರಿ. First thing you see is a picture. ಮೊದಲು ಏನ್ ನೋಡ್ತೀರಿ? ಅವ್ರ ಬಗ್ಗೆ ಬರ್ದಿದ್ದನ್ನು ನೋಡೋದಿಲ್ಲ, ಫೋಟೋ, ಅವರ ಭಾವಚಿತ್ರವನ್ನು ನೋಡ್ತೀರಿ. Then you go to the name, place, and then you come to the job and salary. ಆಮೇಲೆ ನೀವೇನ್ ಮಾಡ್ತೀರಿ? ಹೆಸರು, ವಯಸ್ಸು, ಉದ್ಯೋಗ, ಎಷ್ಟು ಸಂಬಳ ಬರ್ತದೆ ಅದನ್ನು ನೀವು ನೋಡ್ತೀರಿ. 2 pages of paper, 2 ಕಾಗದಗಳ ಪೇಪರ್ ಅನ್ನು, and you are ready for next 30-40 years of your life. ನಿಮ್ಮ ಇನ್ನು 30-40 ವರ್ಷಗಳ ಆವಿಷ್ಕಾರಕ್ಕೋಸ್ಕರ ನೀವು ಸಿದ್ಧರಾಗಿದೆ 2 ಪೇಜ್ಗಳನ್ನು ಓದಲಿಕ್ಕೆ. But this book of eternity ಆದ್ರೆ ನಿತ್ಯತ್ವಕ್ಕೆ ಕಳಿಸುವಂತ ಈ ಬೈಬಲ್ ಅನ್ನು is making you ready for the
ultimate destination. ನಿಮ್ಮ ಶಾಶ್ವತವಾದಂತ ಗಮ್ಯಸ್ಥಾನಕ್ಕಾಗಿ ಅದು ನಿಮ್ಮನ್ನು This ಸಿದ್ಧಗೊಳಿಸುವಂತದ್ದಾಗಿರುತ್ತದೆ. book is the introduction of your Father in heaven. ಈ ಒಂದು ಪುಸ್ತಕ ನಿಮ್ಮ ಪರಲೋಕದಲ್ಲಿರುವಂತ ತಂದೆಯ ಚಿರು ಪರಿಚಯ ಮಾಡುವ ಪುಸ್ತಕ ಅಷ್ಟೇ. The more you read about him, ನೀವು ಎಷ್ಟು ಹೆಚ್ಚಾಗಿ ಆತನ ವಿಷಯದಲ್ಲಿ the ಓದುತ್ತೀರೋ more you fall in love with him. ನೀವು ಅಷ್ಟು ಹೆಚ್ಚಾಗಿ ಆತನ ಪ್ರೀತಿಯಲ್ಲಿ ನೀವು ಬೀಳುತ್ತೀರಿ. The more you read the word of God, ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತೀರೋ your faith is becoming stronger and stronger. ನಿಮ್ಮ ನಂಬಿಕೆ ದಿನ ದಿನಲೂ ಬಲಾಢ್ಯವಾಗಿ ಬಲವುಳ್ಳದಾಗಿ ಬೆಳೆಯುತ್ತದೆ. Because Moses will come and tell you, my God has the capacity to impart the Red Sea. ಯಾಕಂದ್ರೆ ಮೋಶನು ಬಂದು ಧೈರ್ಯದಿಂದ ಹೇಳ್ತಾನೆ, ನನ್ನ ದೇವರು ಸಮುದ್ರವನ್ನು 2 ಭಾಗ ಮಾಡುವಂತ ಸಾಮರ್ಥ್ಯವುಳ್ಳವನಾಗಿದ್ದಾನೆ. Joseph will come and tell you, one night I was in the prison and next day I was the governor. ಯೋಸೇಫನಂತ ವ್ಯಕ್ತಿಗಳು ಬಂದು ಹೇಳ್ತಾರೆ, ಒಂದು ರಾತ್ರಿ ನಾನು ಸೆರೆಯಲ್ಲಿದ್ದೆ, ಮರುದಿನವೇ ನಾನು ಅರಮನೆಯಲ್ಲಿದ್ದೇನೆ. Daniel will come and tell you, ದಾನಿಯೇಲನು ಬಂದು ಹೇಳುತ್ತಾನೆ, Shadrach, Meshach, Abednego will come and tell you, ಶದ್ರಕ್ ಮೇಷಕ್ ಅಬೇದ್ನೆಗೋಗಳು ಬಂದು ಹೇಳುತ್ತಾರೆ, fire and den of lions ಓ ಬೆಂಕಿಯು ಆ ಸಿಂಹದ ಗವಿಗಳು is nothing in front of the living God. ನನ್ನ ಜೀವಿಸುವ ದೇವರ ಮುಂದೆ ಅವುಗಳು ಏನೂ ಅಲ್ಲ. The same God ಅದೇ ದೇವರು who did miracles for them, ಅವರಿಗಾಗಿ ಅದ್ಭುತಗಳನ್ನು ಮಾಡುವಂತ ದೇವರು, who raised their faithfulness, ಅವರ ನಂಬಿಕೆಸ್ತಿಕೆ ಅಥವಾ ಅವರ ನಂಬಿಕೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂತ is ದೇವರು he not the same God that you and I pray to every day? ಪ್ರತಿ ದಿವಸ ನೀನು ನಾನು ಪ್ರಾರ್ಥನೆ ಮಾಡುವಂತ ದೇವರೇ ಹೌದು ಅಲ್ಲವೋ? Next, coming to the next petition, ಮುಂದಿನ ಒಂದು ಬೇಡಿಕೆಗೆ ಬರುವಾಗ it says, forgive who trespassed against me. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. So here we ask that give me forgiveness to give freedom to others. ಅಲ್ಲಿ ಏನ್ ಹೇಳ್ತದೆ ಗೊತ್ತಾ? ದೇವರೇ ನನ್ನನ್ನು ಕ್ಷಮಿಸಯ್ಯ, ಏಕೆಂದ್ರೆ ನಾನು ಇತರರಿಗೆ ಕ್ಷಮಿಸೋದಕ್ಕಾಗಿ ನನಗೆ ಸ್ವಾತಂತ್ರ್ಯ ಬರಲಿ. Jesus forgave and healed people, ಯೇಸು ಕ್ರಿಸ್ತನು ಕ್ಷಮಿಸಿದ್ದ, ಜನರನ್ನು ಗುಣ ಮಾಡಿದ, brought them out of deliverance because of the forgiveness. ಅವರ ಬಿಡುಗಡೆ ಯಾಕೆ ಆಯ್ತಪ್ಪ ಅಂತಂದ್ರೆ ಅವರು ಕ್ಷಮಿಸಲ್ಪಟ್ಟ ಕಾರಣ ಅವರಿಗೆ ಬಿಡುಗಡೆ ಆಯ್ತು. But we are living a life where we see people and we walk away. ಆದ್ರೆ ನಾವು ಎಂತ ಜೀವನದಲ್ಲಿ ಜೀವಿಸ್ತಾ ಇದೀವಿ ಅಂತಂದ್ರೆ ಜನರನ್ನು ನೋಡ್ತೇವೆ, ಮುಖವನ್ನು ಓರೆ ಮಾಡಿಕೊಳ್ಳುತ್ತೇವೆ. People come and ask forgiveness with great difficulty to you. ಜನರು ಬಂದು ನಿಮಗೆ ಕ್ಷಮಾಪಣೆ ಕೇಳುತ್ತಾರೆ, ಬಹಳ ಕಷ್ಟಕರವಾಗಿ ಬಂದು ಕ್ಷಮಾಪಣೆ ಕೇಳುತ್ತಾರೆ. But all that you have to say is, I am offended greatly. ಆದ್ರೆ ನಾವು ಹೇಳುವುದೆಲ್ಲ ಏನ್ ಗೊತ್ತಾ, ನನಗೆ ಬಹಳ ಗಾಯವಾಯ್ತು ಅಥವಾ ನನ್ನ ಮೇಲೆ ಅಪರಾಧ ಬಂದ ಹಂಗೆ ಆಯ್ತು. You feel that what they did is unforgivable. ನಾವೇನ್ ಅನ್ಕೊಳ್ತೇವೆ ಗೊತ್ತಾ, ಜನರು ಮಾಡಿದ್ದು ಕ್ಷಮಿಸಲಾಗುವುದೇ ಇಲ್ಲ. But this word never anywhere gives you an excuse to not forgive. ಆದ್ರೆ ಈ ವಾಕ್ಯ, ನೀವು ಒಂದು ವೇಳೆ ಈ ಪ್ರಾರ್ಥನೆ ಮಾಡೋ ನೀನಾದ್ರೆ ಈ ವಾಕ್ಯ ನಿನಗೆ ಎಲ್ಲಿನೂ ಕ್ಷಮಿಸಬಾರದು ಎಂಬುದಾಗಿ ಯಾವುದು ಕೂಡ ನಿನಗೆ ಯಾವ ಆಸ್ಪದ ಕೊಡುವುದಿಲ್ಲ. Peter asked, how many times do you want me to forgive? ಪೇತ್ರನು ಕೇಳಿದ, ಅಯ್ಯ ಎಷ್ಟು ಸತೆ ಒಂದು ದಿವಸಕ್ಕೆ ನನ್ನ ಸಹೋದರನ ನಾನು ಕ್ಷಮಿಸಬೇಕು? Jesus said, not 7 times. ಯೇಸು ಹೇಳಿದ 7 ಸತೆ ಅಲ್ಲ, but he said 70 times 7. 70 ಸತೆ ಅವರನ್ನು ನೀನು ಕ್ಷಮಿಸಬೇಕು. Basically we lose the count how many times. ನಾವು ಪ್ರಾಥಮಿಕವಾಗಿ ಸಂಖ್ಯೆಯನ್ನು ನಾವು ಮರಿತೇವೆ. So unaccountably you have to keep forgiving. ಅದರ ಅರ್ಥ ಏನಂತಂದ್ರೆ ಲೆಕ್ಕ ಇಲ್ಲದಷ್ಟು ಮಿತಿ ಇಲ್ಲದಷ್ಟು ಒಬ್ಬರನ್ನು ನೀನು ಕ್ಷಮಿಸಬೇಕು. Take your time, 1 week, 1 month, 1 year, forgive. ನೀವು ಸಮಯ ತಗೊಂಡು 1 ವಾರ, 1 ತಿಂಗಳ, 1 ವರ್ಷ ಕ್ಷಮಿಸ್ತಾನೇ ಇರಬೇಕು. Go in your secret place and forgive. ನೀವು ನಿಮ್ಮ ರಹಸ್ಯವಾದ ಸ್ಥಳಕ್ಕೆ ಹೋಗಿ ಅವರನ್ನು ಕ್ಷಮಿಸಬೇಕು. When you feel I can't forgive them, ನಾನು ಅವರನ್ನು ಕ್ಷಮಿಸಲು ಆಗುವುದಿಲ್ಲ ಎಂಬುದಾಗಿ ನಿನಗೆ ಅನ್ನುವಾಗ use your nuclear weapon. ನೀನು ನಿನ್ನ ಒಂದು ಅಣುಬಾಂಬನ್ನು ನೀನು ಉಪಯೋಗಿಸು. Ask God to give you the strength to forgive. ದೇವರನ್ನು ಕೇಳು, ದೇವರೇ ಅವರನ್ನು ಕ್ಷಮಿಸುವುದಕ್ಕಾಗಿ ನನಗೆ ಗುಣವನ್ನು ಕೊಡು. His strength has the capacity to forgive
ನೀನು ಇತರರನ್ನು ಕ್ಷಮಿಸುತ್ತಾಗಿ ಆತನಲ್ಲಿ ಆ ಶಕ್ತಿ ಉಳ್ಳಂತ ಸಾಮರ್ಥ್ಯವಿದೆ. Just like he forgives you and me every day. ಹೇಗೆ ಆತನು ಪ್ರತಿ ದಿವಸ ನಿನ್ನನ್ನು ನನ್ನನ್ನು ಕ್ಷಮಿಸುತ್ತಾ ಇರ್ತಾನೋ, Coming to the seventh petition, ಏಳನೆಯ ಒಂದು ಬೇಡಿಕೆಗೆ ನಾವು ಬರುವಾಗ, it says, do not lead me into temptation. ನನ್ನನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನನ್ನನ್ನು ತಪ್ಪಿಸು. But deliver me from this evil. ಆದ್ರೆ ನನ್ನನ್ನು ಕೇಡಿನಿಂದ ನನ್ನನ್ನು ತಪ್ಪಿಸು. My question is, who leads us into the temptation? ನೋಡ್ರಿ, ನಮ್ಮನ್ನು ಶೋಧನೆಗೆ ನಡೆಸುವವರು ಯಾರು? Who goes? We go, God leads us into the temptation, or devil takes us into the temptation. ಶೋಧನೆಗಳಿಗೆ ಹೋಗುವುದು ಯಾರು? ನಾವ? ಇಲ್ಲಂತಂದ್ರೆ ಸೈತಾನ ನಮ್ಮನ್ನು ತಗೊಂಡ್ ಹೋಗ್ತಾರ? ದೇವರು ತಗೊಂಡ್ ಹೋಗ್ತಾರ? ಯಾರು ತಗೊಂಡ್ ಹೋಗ್ತಾರೆ? Let us read 1 Corinthians Now- 10th chapter 13th verse. ಮೊದಲನೇ ಕೊರಿಂಥಿಗೆ ಬರೆದಂತ ಪತ್ರಿಕೆ 10ನೇ ಸಂಧಿ 13ನೇ ವಚನವನ್ನು ಸ್ವಲ್ಪ ಓದಿಕೊಳ್ಳೋಣ. ಇಷ್ಟರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಪಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಂತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. So the word says that God is faithful and he doesn't allow us to be tempted. ನೋಡ್ರಿ, ಇಲ್ಲಿ ವಾಕ್ಯದ ದೇವರ ನಂಬಿಗಸ್ತನು ಆತನ ನಿಮಗೆ ಶೋಧನೆಗೆ ಒಳಗಾಗುವಂತೆ ಮಾಡುವುದಿಲ್ಲ. He doesn't bring you into a situation, but rather brings you out of the situation where you are getting tempted. ನಿಮಗೆ ಎಲ್ಲಿ ಶೋಧನೆ ಆಗ್ತಾ ಇದೆಯೋ ಅಲ್ಲಿ ದೇವರು ನಿಮ್ಮನ್ನು ಆದ ಮಧ್ಯದಲ್ಲಿ ಇಡುವುದಿಲ್ಲ, ಅಲ್ಲಿಂದ ಹೊರಗಡೆ ತರುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. Let us read James 1st chapter 13 to 15th verse. ಯಾಕೋಬನು ಬರೆದ ಪತ್ರಿಕೆ ಮೊದಲನೆಯ ಸಂಧಿ ಅದರ 13 to 15th verse. 13ರಿಂದ 15ನೇ ವಚನವನ್ನು ಸ್ವಲ್ಪ ದಯಮಾಡಿ ಯಾರಾದ್ರೂ ಓದ್ರಿ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಹಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ. So your heart first desires for more finances. ನೋಡ್ರಿ, ಆಶೆ ಪಡುವಂತದ್ದು ದೇವರಲ್ಲ, ನಮ್ಮ ಹೃದಯವೇ ಮೊದಲು ಉದಾಹರಣೆಗೆ ಅಧಿಕವಾದ ಹಣ ನನಗೆ ಬೇಕು ಅಂತ ನಮ್ಮ ಹೃದಯ ಆಶೆ ಪಡುತ್ತದೆ ಮೊದಲು. So when you are in deficit, ನೀನು ಕೊರತೆಯಲ್ಲಿರುವಾಗ you suddenly feel it's okay to take that bribe. ನೀವು ಏನ್ ಅನ್ಕೋತೀರಿ? ಸರಿ, ಈ ಲಂಚ ತಗೊಂಡ್ರೆ ನಡೀತದೆ ಬಿಡು. It was your desire ಅದು ನಿನ್ನ ಆಶೆ ಆಗಿತ್ತು, which led you into temptation, ನಿನ್ನ ಶೋಧನೆಗೆ ಒಳಪಡಿಸುವಂತ and ನಿನ್ನ that ಆಶೆ, desire from your heart ಅದು ನಿನ್ನ ಹೃದಯದಿಂದ ಬಂದಂತ ಬಯಕೆ, overwhelmed you, ಅದು ನಿಮ್ಮನ್ನು ತುಂಬಿಸಿ ತಗೊಂಡೋಗಿತ್ತು, and you fell into the sin. ನೀನು ಆ ಪಾಪದಲ್ಲಿ ಬೀಳುವಂತೆ ಮಾಡಿತ್ತು. So it was never God in the first place. ನೋಡ್ರಿ, ಮೊದಲನೇ ಸ್ಥಾನ ತಗೊಳ್ಳೋದು ನಿನ್ನ ಶೋಧನೆಗೆ ದೇವರು ಅಲ್ಲ. You have to wait on God's faithfulness. ನೀನು ದೇವರ ನಂಬಿಕೆಗಾಗಿ ಕಾಯ್ತಾ ಇರ್ಬೇಕು. Let us read James 1st chapter 3rd verse. ನಾವು ಯಾಕೋಬನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 3ನೇ ವಚನ ಸ್ವಲ್ಪ ಓದಿಕೊಳ್ಳೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. So the problems, the faith where you show, ನೀನು ಅಂದ್ರೆ ಸಮಸ್ಯೆಗಳ ಮಧ್ಯದಲ್ಲಿ ನೀನು ನಂಬಿಕೆ ತೋರಿಸುವಂತ ಸ್ಥಳ ಏನಂದ್ರೆ, in that time of faith testing, ನಂಬಿಕೆಗೆ ಪರೀಕ್ಷೆ ಉಂಟಾಗುವಂತ ಸಮಯದಲ್ಲಿ you have now produced lot of patience. ಈಗ ನೋಡ್ರಿ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಶೋಧನೆಗಳು ಬರ್ತವೆ. ಅಂತ ಸಮಯದಲ್ಲಿ ನೀನು ನಂಬಿಕೆಯಲ್ಲಿ ನಿಂತುಕೊಳ್ಳುತ್ತಿ, ಆಗ ನಿನಗೆ ತಾಳ್ಮೆ ಎನ್ನುವಂತ ಸದ್ಗುಣವು ನಿನ್ನಲ್ಲಿ ಉತ್ಪತ್ತಿ ಆಗುತ್ತದೆ. Now that faith and that patience is actually perfecting you. ಈಗ ಆ ನಂಬಿಕೆ, ಆ ತಾಳ್ಮೆ ನಿನ್ನನ್ನು ಪರಿಪೂರ್ಣತೆಗೆ ತಗೊಂಡು ಹೋಗ್ತಾ ಇದೆ. The completeness in the name of Jesus. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಪೂರ್ಣತೆಗೆ ಅದು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. It is making you prepare yourself for the lack of nothing.
ನೀವು ಯಾವುದೇ ಕೊರತೆ ಇಲ್ಲದೆ ಇರುವಂತೆ ಅದು ನಿನ್ನನ್ನು ಸಿದ್ಧಗೊಳಿಸುತ್ತಾ ಇದೆ. Lack of nothing, ಯಾವ ಕೊರತೆ ಇಲ್ಲದಂತಿರುವುದಕ್ಕಾಗಿ. because the owner of the heaven is your father. ಯಾಕಂತಂದ್ರೆ ಪರಲೋಕದ ಯಜಮಾನನು ನಿನ್ನ ತಂದೆಯಾಗಿದ್ದಾನೆ. So coming to the 8th petition, 8ನೆಯ ಬೇಡಿಕೆಗೆ ನಾವು ಬರುವುದಾದ್ರೆ, so it says, for your kingdom come, ಅದು ಹೇಳುತ್ತದೆ ನಿನ್ನ ರಾಜ್ಯ ಬರಲಿ, and may the power and glory be for ever and ever. ನೋಡ್ರಿ ಅಲ್ಲಿ ಹೀಗೆ ಹೇಳುತ್ತದೆ 13th verse, second part. ಅಲ್ಲಿ. ಕೇಡಿನಿಂದ ನನ್ನನ್ನು ತಪ್ಪಿಸು, ಅದೇನಾ? Do not leave us. ಕೇಡಿನಿಂದ ನಮ್ಮನ್ನು ತಪ್ಪಿಸು. ಹಾ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ Just ಅಲ್ಲ. the 13th verse. ಎಲ್ಲ ನಾನು ಹೇಳ್ತೇನೆ. ನಮಗೆ ತಪ್ಪು ಮಾಡಿದವನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು, ಯಾಕಂದ್ರೆ ರಾಜ್ಯವು ಪ್ರಭಾವವು ನಿನ್ನದೇ. So the ಅದು ಇಲ್ಲ. kingdom, the power and the glory is forever and ever. ಯಾಕಂತಂದ್ರೆ ದೇವರ ರಾಜ್ಯವು, ಆತನ ಶಕ್ತಿಯು, ಪ್ರಭಾವವು ನಿತ್ಯತ್ವಕ್ಕೂ ಇರುವಂತದಾಗಿರುತ್ತದೆ. So when you perfect yourself, ಯಾವಾಗ ನಿಮ್ಮನ್ನು ನೀವು ಪರಿಪೂರ್ಣರಾಗಿ ಮಾಡಿಕೊಳ್ಳುತ್ತೀರೋ the kingdom will come. ದೇವರ ರಾಜ್ಯ ನಿಮ್ಮಲ್ಲಿ ಬರುತ್ತದೆ. His power will flow through you, ಆತನ ಶಕ್ತಿ ನಿಮ್ಮ ಮೂಲಕ ಹೊರಟು ಹೋಗ್ತದೆ. and everything that comes from you, within you, ನಿಮ್ಮ ಒಳಗಡೆಯಿಂದ ನಿಮ್ಮಿಂದ ಬರುವಂತ ಪ್ರತಿಯೊಂದು that is for the glory of God. ಅದು ದೇವರ ಮಹಿಮೆಗಾಗಿ ಕಾಣುವಂತದಾಗಿರುತ್ತದೆ. This is the daily prayer that we pray. ನಾವು ಪ್ರತಿ ದಿವಸ ಮಾಡುವಂತ ಪರಲೋಕದ ಪ್ರಾರ್ಥನೆ ಇದಾಗಿದೆ. This is the prayer which each and every day you need to rectify yourself. ಈ ಒಂದು ಪ್ರಾರ್ಥನೆ ಪ್ರತಿ ದಿವಸ ನಾವು ಮಾಡುವಾಗ ನಮ್ಮನ್ನು ಎಲ್ಲಿ ತಿದ್ದುಕೊಳ್ಳಬೇಕು ಅಲ್ಲಿ ತಿದ್ದುಕೊಳ್ಳುವಂತ ಕಾರ್ಯ ನಾವು ಮಾಡಬೇಕು. So if we read the Matthew 6th chapter and 8th verse, ನಾವು ಮತ್ತಾಯನ ಬರೆದ ಸುವಾರ್ತೆ 6ನೇ ಸಂಧಿ 8ನೇ ವಚನವನ್ನು ನಾವು ಓದುವಾಗ, it confirms, do not be like them. ನೀನು ಅವರ ಹಾಗೆ ಇರಬೇಡ ಎಂಬುದಾಗಿ ಹೇಳುತ್ತದೆ. Who are these people? The one who living a public life. ಅವರು ಅಂದ್ರೆ ಯಾರು? ಜನರ ಮುಂದೆ ತಮ್ಮನ್ನು ತೋರಿಸಿಕೊಂಡು ಜೀವನ ಮಾಡುವವರು. For God already knows what you need. ಏಕೆಂದ್ರೆ ದೇವರಿಗೆ ಈಗಾಗಲೇ ನಿನ್ನ ವಿಷಯದಲ್ಲಿ ಗೊತ್ತಿದೆ ನಿನಗೇನು ಬೇಕೆಂಬುದಾಗಿ. So more from provisions, ನೀನು ಹೆಚ್ಚಿನ ಅವಶ್ಯಕತೆಗಳನ್ನು ಹೊಂದಿಕೊಂಡು your prayers need to be changing towards ಈಗ ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಕ್ಕಿಂತಲೂ ಇನ್ನೊಂದು ಕಡೆ ಅದನ್ನು ಹೊಲಿಸಿಕೊಳ್ಬೇಕಾಗ್ತದೆ. for praise and worship to the God. ದೇವರಿಗೆ ಸ್ತುತಿ ಮತ್ತು ಆರಾಧನೆ ಸಲ್ಲಿಸುವಂತ ಮಟ್ಟಕ್ಕೆ ನಿಮ್ಮ ಪ್ರಾರ್ಥನೆಗಳನ್ನು ನೀವು ಹೊಲಿಸಿಕೊಳ್ಳಬೇಕು. Prayer should be for the kingdom to come. ನಿನ್ನ ಪ್ರಾರ್ಥನೆ ದೇವರ ರಾಜ್ಯ ಬರುವುದಕ್ಕಾಗಿರ್ಬೇಕು. That is the transformation God desires from us. ಅದನ್ನೇ ದೇವರು ನಮ್ಮಲ್ಲಿ ಬಯಸುವಂತ ರೂಪಾಂತರವು ಅಥವಾ ಬದಲಾವಣೆ ಆಗಿರ್ತದೆ. He wants us to not limit ourselves ನಮ್ಮನ್ನು ನಾವು ಸೀಮಿತಗೊಳಿಸಿಕೊಳ್ಬೇಕೆಂಬುದಾಗಿ ಆತನು ಇಷ್ಟಪಡುವುದಿಲ್ಲ. to the worldly things which are going to decay, ಈ ಲೋಕದಲ್ಲಿ ಹಾಳಾಗುವಂತ ಮುಸಿಡುವಂತ ವಸ್ತುಗಳಿಗೆ ಮಾತ್ರ ನಾವು ಸೀಮಿತಗೊಳಿಸಿಕೊಳ್ಬೇಕೆಂಬುದಾಗಿ ದೇವರು ಇಷ್ಟಪಡುವುದಿಲ್ಲ. but He wants us to focus on the address that we have in heaven, which is going to be our permanent Aadhaar card. ನಮಗೆ ಶಾಶ್ವತವಾಗಿ ಇರುವಂತ ವಿಳಾಸವನ್ನು ಕೊಡುವಂತ ಆಧಾರ್ ಕಾರ್ಡ್ ಇರುವಂತ ಆ ಒಂದು ಸ್ಥಳಕ್ಕೆ ಅಥವಾ ಅಲ್ಲಿನ ಆಶ್ರಯಗಳಿಗೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ. Each day, every day of your life, ಪ್ರತಿ ದಿನ ಪ್ರತಿ ಸಮಯ ನಿನ್ನ ಜೀವಿತದಲ್ಲಿ it should be about Christ. ನೀನು ಕ್ರಿಸ್ತನ ವಿಷಯದಲ್ಲಿ ಇರಬೇಕು. If you are still about all yourself, ಒಂದು ವೇಳೆ ಇನ್ನೂ ನಿನ್ನ ಸ್ವಾರ್ಥದ ಸಂಗತಿಗಳೇ ಆಗಿರುವುದಾದ್ರೆ then you need to die for yourself, ಹಾಗಾದ್ರೆ ನಿನಗೋಸ್ಕರ ನೀನು ಸಾಯುವುದು ಉತ್ತಮ. and then you need to raise for the Christ who raised for you.
ನಿನ್ನನ್ನು ಮೇಲೆರಿಸುವುದಕ್ಕಾಗಿ ನೀನು ಕ್ರಿಸ್ತನಿಗೋಸ್ಕರ ನೀನು ಎದ್ದೇಳಬೇಕು. This is my message for you today, church. ಈ ಒಂದು ದಿನ ಈ ಸಭೆಗೆ ನನ್ನ ಸಂದೇಶ ಇದಾಗಿದೆ. Use the nuclear weapon that you have in your secret room. ನಿನ್ನ ಗುಪ್ತವಾದ ಸ್ಥಳದಲ್ಲಿ ನಿನ್ನ ರಹಸ್ಯ ಕೋಣೆಯಲ್ಲಿರುವಂತ ಆ ಒಂದು ಅಣುಬಾಂಬನ್ನು ನೀನು ಉಪಯೋಗಿಸು. Amen. ಆಮೆನ್. Hallelujah. ಹಲ್ಲೆಲೂಯಾ. Let us worship and conclude with a prayer. ಪ್ರಾರ್ಥನೆಯೊಂದಿಗೆ ಈ ಒಂದು ವಾಕ್ಯವನ್ನು ನಾವು ಮುಗಿಸಿಕೊಳ್ಳೋಣ. ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಎಷ್ಟು ಜನರಿಗೆ ಅರ್ಥ ಆಯ್ತು? ಹಾಗಾದ್ರೆ ಅರ್ಥ ಆಗಿದ್ದವರು ಅರ್ಥಪೂರ್ವಕವಾಗಿ ಜೀವಿಸಬೇಕು. ಅರ್ಥವಿಲ್ಲದೆ ಜೀವಿಸಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತೇಳಿ ಈ ವಾಕ್ಯ ವ್ಯರ್ಥ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆದ್ರೆ ಹೌದ್ರಿ ಇದು ನಿಜವಾಗಿ ಚೆನ್ನಾಗಿತ್ತು, ಇದು ನನಗೆ ಅನ್ವಯಿಸುವಂತ ವಾಕ್ಯ, ನಾನು ಇದರಲ್ಲಿ ಜೀವಿಸಬೇಕಂತ ಹೇಳಿದ್ರೆ ನಿನ್ನ ಜೀವಿತಕ್ಕೆ ಅರ್ಥ ಇರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ನಿಮಿಷಗಳು ನಾವು ಕರ್ತನಿಗೆ ವಂದನೆಗಳನ್ನು ಸೂಚನ ಈ ವಾಕ್ಯಗಳಿಗಾಗಿ ದೇವರಿಗೆ ಹೇಳೋಣ. ಇಂಥ ಒಳ್ಳೆ ವಾಕ್ಯಗಳನ್ನು ನಮ್ಮಲ್ಲಿ ಬಿದ್ದಕ್ಕಾಗಿ ನನಗೆ ವಂದನೆ ಸ್ವಾಮಿ. Lord, we want to be thankful, O God. Lord Almighty Father, we come into your presence, O Lord. ಸರ್ವಶಕ್ತನಾದ ದೇವರೇ ನಿನ್ನ ಪಾದ ಸನ್ನಿಧಿಯಲ್ಲಿ Yes, Lord, we thank you for this word that you have spoken over us, O Lord. ಕರ್ತನೆ ನಮ್ಮ ಸಂಗಡ ಮಾತನಾಡುತ್ತೆ ವಾಕ್ಯಗಳಿಗಾಗಿ ನಿನಗೆ ವಂದನೆ. Yes, Lord, as we understand this everyday prayer that we pray, O Lord. ಅಯ್ಯ, ಪ್ರತಿ ದಿವಸ ನಾವು ಮಾಡುವಂತ ಪ್ರಾರ್ಥನೆ ನಾವು ಅರ್ಥ ಮಾಡಿಕೊಂಡ ಹಾಗೆ We thank you for this heavenly understanding that you bring for us, O Lord. ನಮಗೆ ನೀನು ತಂದಂತ ಪರಲೋಕದ ಅರ್ಥಕ್ಕಾಗಿ ನಾನು ನಿನ್ನನ್ನು Yes, ವಂದಿಸುತ್ತೇನೆ. Lord, even when we are unworthy, O Lord, ದೇವರೇ, ನಾವು ಅಯೋಗ್ಯರಾಗಿದ್ದಾಗಲೂ ಸಹ ಕರ್ತನೆ still you give us that honor of calling you as our Father, O Lord. ಇನ್ನು ನಮಗೆ ನಿನ್ನನ್ನು ತಂದೆಯಾಗಿ ಕೂಗುವ ಅವಕಾಶವನ್ನು ಕೊಟ್ಟಿದ್ದೆಲ್ಲ ದೇವರೇ. Yes, Lord, the room that you have prepared for us in the heaven, O Lord. ನಮಗೋಸ್ಕರ ನೀನು ಸಿದ್ಧಪಡಿಸಿರುವಂತ ಕೋಣೆಯು ಪರಲೋಕದಲ್ಲಿ Each and every day you equip us to reach to that room, O Lord. ಆ ಕೋಣೆಗೆ ನಾವು ತಲುಪುವಂತೆ ಪ್ರತಿ ದಿವಸ ನಮ್ಮನ್ನು ಬಲಗೊಳಿಸಯ್ಯ. However is our lives, O Lord. ನಮ್ಮ ಜೀವಿತವು ಹೇಗೆ ಇದ್ದಾಗಲೂ ಕರ್ತನೆ, How bad it is for you, O Lord. ನಿನ್ನ ದೃಷ್ಟಿಯಲ್ಲಿ ಎಷ್ಟು ಕೆಟ್ಟದಾಗಿ ಕಂಡರೂ ಕರ್ತನೆ, But still you show your magnificent love for us, O Lord. ನಿನ್ನ ಅಪರಿಮಿತವಾದಂತ ಪ್ರೀತಿಯನ್ನು ನಮಗೆ ತೋರಿಸಯ್ಯ. Yes, Lord, you fill us with the word of God each day and every day, O Lord. ಪ್ರತಿ ದಿವಸ ನಮ್ಮನ್ನು ನಿನ್ನ ವಾಕ್ಯದಿಂದ ತುಂಬಿಸು, You strengthen us, O Lord, ನಮ್ಮನ್ನು for ಬಲಗೊಳಿಸಯ್ಯ. the living as the Christ life, O Lord. ಕ್ರಿಸ್ತನು ಜೀವಿಸಿದ ಹಾಗೆ ಜೀವಿಸಲು ನಮಗೆ ಕೃಪೆ ಕೊಡು. Yes, Lord, give us the capacity to forgive people who have done wrong against us, O Lord. ದೇವರೇ, ನಮಗೆ ತಪ್ಪುಗಳನ್ನು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮಗೆ ಕೃಪೆ ಕೊಡು. You bring the transformation in our lives, O Lord. ನಮ್ಮ ಜೀವಿತದಲ್ಲಿ ರೂಪಾಂತರವನ್ನು ತಗೊಂಡು ಬಾ ಕರ್ತನೆ. Let our life and heart be filled with kindness, love and forgiveness, O ನಮ್ಮ Lord. ಜೀವಿತವು ಹೃದಯವು ದಯೆ ಕ್ಷಮೆಯಿಂದ ತುಂಬಲ್ಪಡುವಂತೆ ನಮಗೆ ಕೃಪೆ ಕೊಡು. Same character that Christ showed, O Lord. ಕ್ರಿಸ್ತನ ತೋರಿಸಿದಂತ ಗುಣಲಕ್ಷಣಗಳು ಕರ್ತನೆ, You fill us with those, O Lord. ಆ ಗುಣಲಕ್ಷಣಗಳಿಂದ ನಮ್ಮನ್ನು ತುಂಬಿಸಯ್ಯ. Let our prayers change from the request of provision. ದೇವರೇ, ನಮಗೆ ಬೇಕು ಎಂಬಂತ ಪ್ರಾರ್ಥನೆಗಳಿಂದ ನಮ್ಮ ಪ್ರಾರ್ಥನೆಗಳು ಬದಲಾಯಿಸಲ್ಪಡಲಿ. More towards calling for the kingdom establishment, O Lord. ದೇವರ ರಾಜ್ಯವು ಸ್ಥಾಪನೆಯ ಕಡೆ ನಮ್ಮ ಪ್ರಾರ್ಥನೆಗಳು ಇರಲಿ ಯಾವತ್ತು. Fill us, O Lord. ನಮ್ಮನ್ನು ತುಂಬಿಸಯ್ಯ. Fill us with more and more of you, O Lord. ನಿನ್ನಿಂದ ನಮ್ಮನ್ನು ತುಂಬಿಸು, ಹೆಚ್ಚಾಗಿ ನೀನಾಗ್ಬೇಕು ನಮ್ಮಲ್ಲಿ. Let each and everything that we do, O Lord, ನಾವು ಮಾಡುವ ಪ್ರತಿ ಒಂದು ವಿಷಯ ಕರ್ತನೆ before your kingdom, O Lord. ನಿನ್ನ ರಾಜ್ಯ ಮುಂದೆ For your glory, O ನಿನ್ನ Lord. ಮಹಿಮೆಗಾಗಿ In the name of Jesus I ask and receive, O Lord. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. Each and everything that we heard, O Lord. ನಾವು ಕೇಳಿರುವ ಪ್ರತಿ ಒಂದು ಕರ್ತನೆ
Yes, Lord, I pray for this church. ಈ ಸಭೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. I pray for pastor and his family. O ಸಭಾ Lord. ಪಾಲಕರು ಅವರ ಕುಟುಂಬಕ್ಕಾಗಿ ನಾನು Let ಪ್ರಾರ್ಥಿಸುತ್ತೇನೆ. the church and the pastor be more and more equipped in your kingdom, O Lord. ದೇವರೇ, ಸಭಾ ಪಾಲಕರು ಈ ಸೇವೆಯು ಹೆಚ್ಚಾಗಿ ನಿನ್ನ ರಾಜ್ಯದಲ್ಲಿ ತುಂಬಲ್ಪಟ್ಟವರಾಗಿರುವಂತೆ ಸಹಾಯ ಮಾಡು. Let them build this kingdom more 100 times, O Lord. ದೇವರೇ, ನಿನ್ನ ರಾಜ್ಯವನ್ನು, ಈ ರಾಜ್ಯವನ್ನು 100ರಷ್ಟು ಕಟ್ಟುವಂತೆ ಸಹಾಯ ಮಾಡು. Let there be more and more souls coming to your kingdom, O ನಿನ್ನ Lord. ರಾಜ್ಯಕ್ಕೆ ಈ ಸಭೆಯಿಂದ ಅನೇಕ ಆತ್ಮಗಳು ಬರುವಂತೆ ಸಹಾಯ ಮಾಡು. Let them prepare more and more people. ಇನ್ನೂ ಹೆಚ್ಚಿನ ಜನರನ್ನು ನಿನಗೋಸ್ಕರ ಸಿದ್ಧಗೊಳಿಸುವ ಕೃಪೆ ಕೊಡು. More and more disciples for your glory. ನಿನ್ನ ಮಹಿಮೆಗಾಗಿ ಹೆಚ್ಚಿನ ಶಿಷ್ಯರನ್ನು ಮಾಡುವ ಕೃಪೆ ಕೊಡು. Even this imparting anointing where he sends and releases them in our ದೇವರೇ, ನಿನ್ನ ಸೇವಕರಲ್ಲಿರುವಂತ ಅಭಿಷೇಕವನ್ನು ಜನರ ಮೇಲೆ ಬಿಡುಗಡೆ ಮಾಡಿ ಕಳಿಸಿಕೊಡುವಂತ ಕೃಪೆ ಕೊಡು. for each and everything, O Lord. ಪ್ರತಿ ಒಂದೊಂದು ಕರ್ತನೆ We receive it in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೊಂದಿಕೊಳ್ಳುತ್ತಾ We thank you, Lord. ನಿನಗೆ ವಂದನೆ ಸಲ್ಲಿಸುತ್ತಾ Everything is for your glory. ಎಲ್ಲವೂ ಕೂಡ ನಿನ್ನ ಮಹಿಮೆಗಾಗಿ We pray and receive, O Lord. ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. In the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, Amen. ಆಮೆನ್, ಆಮೆನ್. ಪ್ರಿಯರೇ, ಕರ್ತನ ಭೋಜನದ ಸಂಸ್ಕರಣಕ್ಕೆ ನಾವು ಬಂದಿದ್ದೇವೆ. ಇದ್ದಷ್ಟು